ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ, ಅದರಲ್ಲೂ ಸರ್ಕಾರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಒಂದು ಬ್ಯಾಡ್ ನ್ಯೂಸ್. ಸರ್ಕಾರಿ ನೌಕರರಾಗುವ ಕನಸುಗಳು ನುಚ್ಚು ನೂರಾದಂತಹ ಒಂದು ತೀರ್ಪು. ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಈಗಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಭವಿಷ್ಯದ ಪ್ರಶ್ನೆ. ಸರ್ಕಾರಿ ನೌಕರರಾಗುವಂಥ ಕನಸುಗಳು ಕಮರಿ ಹೋದಂತಹ ಒಂದು ತೀರ್ಪು ಬಂದಿದೆ. ಭಾರತ ದೇಶದ ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಬಂದಿದೆ. ಈ ತೀರ್ಪು ಗುತ್ತಿಗೆ ನೌಕರರಿಗೆ, ಹೊರಗುತ್ತಿಗೆ ನೌಕರರಿಗೆ ಬಿಗ್ ಶಾಕನ್ನು ಕೊಟ್ಟಿದೆ. ಈ ಶಾಕ್ನಿಂದ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ಹೊರಬರೋದು ಹೇಗೆ? ಸುಪ್ರೀಂ ಕೋರ್ಟ್ನ ತೀರ್ಪು ಕರ್ನಾಟಕ ರಾಜ್ಯ ನೌಕರರಿಗೆ ಅನ್ವಯ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರಾಗಬೇಕು ಅನ್ನೋದು ಪ್ರತಿಯೊಬ್ಬರ ಕನಸುಗಳಾಗಿರುತ್ತೆ. ಅದರಲ್ಲೂ 30-40 ವರ್ಷಗಟ್ಟಲೆ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡುವಂಥ ಗುತ್ತಿಗೆ ನೌಕರರು ಸರ್ಕಾರಿ ನೌಕರರಾಗುವ ಕನಸು ಕಂಡಿರ್ತಾರೆ. ಈ ಕನಸುಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿದೆ ನೋಡೋಣ ಬನ್ನಿ. ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಬ್ಯಾಡ್ ನ್ಯೂಸ್. ಸರ್ಕಾರಿ ನೌಕರರಂತೆ ನಿಮಗೆ ಹಕ್ಕು ಇಲ್ಲ. ಬಿಗ್ ಶಾಕ್. ಗುತ್ತಿಗೆ ಸರ್ಕಾರಿ ನೌಕರರಿಗೆ ಸರ್ಕಾರಿ ಕೆಲಸದ ಹಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟ ಕಠಿಣ ತೀರ್ಪು. ಗುತ್ತಿಗೆ ನೌಕರರ ಹಾಗೂ ಹೊರಗುತ್ತಿಗೆ ನೌಕರರ ಬಾಳಿಗೆ ಕರಾಳ ಅಧ್ಯಾಯವಾಗಲಿದೆ. ಸಾವಿರಾರು ಲಕ್ಷಾಂತರ ಗುತ್ತಿಗೆ ನೌಕರರ ಜೀವನಕ್ಕೆ ಕಾರ್ಮೋಡ ಕವಿಯಲಿದೆ. ಏನಿದು ಸುದ್ದಿ? ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಏನು? ಇದರಿಂದ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಆಗುವಂತಹ ಅನ್ಯಾಯಗಳು ಏನು? ಅವರ ಆಸೆಗಳು ಕಮರಿ ಹೋಗೋದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನ ಒಂದು ವಿಚಾರ ತಂದಿದ್ದೀನಿ. ಅದರ ಜೊತೆಯಲ್ಲಿ ಈ ಆದೇಶ ಯಾರಿಗೆಲ್ಲ ಅಪ್ಲೈ ಆಗತ್ತೆ, ಎಲ್ಲ ಗುತ್ತಿಗೆ ನೌಕರರಿಗೂ ಅಪ್ಲೈ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ವಿವರವಾದ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ಗುತ್ತಿಗೆ ನೌಕರರಿಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ಶಾಕ್. ಗುತ್ತಿಗೆ ನೌಕರರು ಸರ್ಕಾರಿ ನೌಕರರಂತೆ ಸಮಾನ ಹಕ್ಕುಗಳು ಕೇಳುವಂತಿಲ್ಲ. ಸರ್ಕಾರಿ ಉದ್ಯೋಗ ಸಾರ್ವಜನಿಕ ಆಸ್ತಿ, ಪಬ್ಲಿಕ್ ಪ್ರಾಪರ್ಟಿ. ಅದಕ್ಕೆ ಎಲ್ಲರೂ ಅರ್ಜಿ ಹಾಕುವ ಹಕ್ಕಿದೆ. ಏಜೆನ್ಸಿಗಳ ಮೂಲಕ ನೇಮಕ ಆದವರನ್ನು ಕಾಯಂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸರ್ಕಾರಿ ಇಲಾಖೆಗಳಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡುತ್ತಿರುವ ಗುತ್ತಿಗೆ ನೌಕರರು, ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಸುಪ್ರೀಂ ಕೋರ್ಟ್ ದೊಡ್ಡ ಆಘಾತವನ್ನು ನೀಡಿದೆ. ಗುತ್ತಿಗೆ ನೌಕರರು ಕಾಯಂ ನೌಕರರಂತೆ ಸರ್ಕಾರಿ ನೌಕರರ ಹಕ್ಕುಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಆಂಧ್ರ ಪ್ರದೇಶದ ನೈರ್ಮಲ್ಯ ಕಾರ್ಮಿಕರ ಪ್ರಕರಣವೊಂದರ ವಿಚಾರಣೆ ವೇಳೆಯಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನು ಪಟ್ಟಿದೆ. ಏಜೆನ್ಸಿ ಅಥವಾ ಗುತ್ತಿಗೆ ಮೂಲಕ ನೇಮಕ ಆದ ನೌಕರರು ಹಾಗೂ ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಬಂದ ಸರ್ಕಾರಿ ನೌಕರರು ಒಂದೇ ಆಗಲು ಸಾಧ್ಯವಿಲ್ಲ. ಬಹಳಷ್ಟು ಡಿಫ್ರೆನ್ಸಸ್ ಇದೆ. ಗುತ್ತಿಗೆ ನೌಕರರು ನಿಯಮಿತ ನೌಕರರಂತೆ ರೆಗ್ಯುಲರ್ ಎಂಪ್ಲಾಯೀಸ್ ಥರ ಸರ್ಕಾರಿ ನೌಕರರ ಸ್ಯಾಲರಿ, ಅಲವೆನ್ಸ್ಗಳು ಹಾಗೂ ಸಮಾನವಾದ ಹಕ್ಕನ್ನು ಕೇಳುವಂತಿಲ್ಲ ಅಂತ ಹೇಳಿ ಈ ತೀರ್ಪಿನಲ್ಲಿ ತಿಳಿಸಿದೆ. ಈ ತೀರ್ಪನ್ನು ನೀಡುತ್ತಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ರದ್ದುಪಡಿಸಿದೆ. 2018ರಲ್ಲಿ ಆಂಧ್ರ ಪ್ರದೇಶ ಹೈಕೋರ್ಟ್ ಗುತ್ತಿಗೆ ನೌಕರರಿಗೂ ಸಮಾನ ವೇತನವನ್ನು ನೀಡಿ ಅಂತ ಹೇಳಿ ಆದೇಶವನ್ನು ನೀಡಿತ್ತು. ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಈಗ ರದ್ದುಪಡಿಸಿದೆ.
ಸರ್ಕಾರಿ ಕೆಲಸ ಸಾರ್ವಜನಿಕ ಆಸ್ತಿ, ಪಬ್ಲಿಕ್ ಪ್ರಾಪರ್ಟಿ. ಗೌರ್ಮೆಂಟ್ ವರ್ಕ್ ಈಸ್ ಪಬ್ಲಿಕ್ ಪ್ರಾಪರ್ಟಿ. ಸುಪ್ರೀಂ ಕೋರ್ಟ್ನ ಒಂದು ವ್ಯಾಖ್ಯಾನ, ಸರ್ಕಾರಿ ನೌಕರಿ ಎಂಬುದು ಸಾರ್ವಜನಿಕ ಆಸ್ತಿ ಅಂತ ಹೇಳಿ ತೀರ್ಪನ್ನು ನೀಡಿದೆ. ಇದರ ಅರ್ಥವೇನು? ಇದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ನೋಡೋದಾದರೆ, ದೇಶದ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ, ಆಲ್ ಸಿಟಿಜನ್ಸಿಗೆ ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಹಾಕುವ ಹಕ್ಕಿದೆ. ಅಂದರೆ ಗುತ್ತಿಗೆ ನೌಕರರಾಗಿರೋರು ಹಾಕ್ಬೋದು, ಹೊರಗುತ್ತಿಗೆ ನೌಕರರಿದ್ದರೂ ಹಾಕ್ಬೋದು. ಸಾರ್ವಜನಿಕರು ಕೂಡ ಅರ್ಜಿಯನ್ನು ಸಲ್ಲಿಸುವ ಹಕ್ಕಿದೆ. ಆದರೆ ಗುತ್ತಿಗೆ ನೌಕರರನ್ನು ನೇಮಕ ಮಾಡಿಕೊಳ್ಳುವಾಗ ಯಾವುದೇ ಪಾರದರ್ಶಕ ಪರೀಕ್ಷೆಗಳು, ಮೀಸಲಾತಿ ನಿಯಮಗಳು ಪಾಲನೆ ಆಗಿರೋದಿಲ್ಲ. ಇದು ಇಂಪಾರ್ಟೆಂಟು. ಏಜೆನ್ಸಿಗಳು ಯಾವುದೇ ಪರೀಕ್ಷೆಗಳನ್ನು ಮಾಡಿರೋದಿಲ್ಲ, ಮೀಸಲಾತಿ ನಿಯಮಗಳನ್ನು ಪಾಲನೆ ಮಾಡ್ದೇ ಹಾಗೆ ಕಾಂಟ್ರಾಕ್ಟಿಗೆ ತಗೊಂಡಿರ್ತಾರೆ. ಹಾಗಾಗಿ ಅವರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸೋದು ತಪ್ಪು ಅಂತ ಹೇಳಿ ತಿಳಿಸಿದೆ. ಸರ್ಕಾರಿ ಗುತ್ತಿಗೆದಾರರು ತಮಗೆ ಇಷ್ಟ ಬಂದಂತೆ ನೇಮಕ ಮಾಡಿಕೊಳ್ತಾರೆ. ಹಾಗಾಗಿ ಅವರನ್ನು ಏಕಾಏಕಿ ಸರ್ಕಾರಿ ನೌಕರರು ಅಂತ ಪರಿಗಣಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಹಿಂಬಾಗಿಲಿನ ಮೂಲಕ ಸರ್ಕಾರಿ ಉದ್ಯೋಗವನ್ನು ಹಿಡಿಯೋದನ್ನು ತಡೆದಿದೆ. ನಿಯಮಿತ ನೇಮಕಾತಿಗಳಲ್ಲಿ ಪರೀಕ್ಷೆ, ಎಕ್ಸಾಮ್, ಮೆರಿಟ್ ಹಾಗೂ ಮೀಸಲಾತಿಗಳು ಇರುತ್ತೆ. ಆದರೆ ಗುತ್ತಿಗೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರನ ವಿವೇಚನೆಗೆ ಬಿಟ್ಟಿದ್ದ. ಹೀಗಾಗಿ ಗುತ್ತಿಗೆದಾರರ ಮೂಲಕ ಕೆಲಸಕ್ಕೆ ಸೇರಿ ತಮ್ಮನ್ನು ಕಾಯಂ ಮಾಡಿ ಅಥವಾ ಸಮಾನ ವೇತನ ಕೊಡಿ ಅಂತ ಕೇಳುವುದು ಸಂವಿಧಾನದ ಪ್ರಕಾರ ಸರಿಯಲ್ಲ ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ತಿಳಿಸಿದೆ. ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಪರೀಕ್ಷೆ, ಮೆರಿಟ್ ಪಾರದರ್ಶಕವಾಗಿ ನಡೆಯುತ್ತೆ. ಆದರೆ ಗುತ್ತಿಗೆ ನೌಕರರು ಗುತ್ತಿಗೆದಾರರ ಇಷ್ಟಕ್ಕೆ ತಕ್ಕಂತೆಯೇ ನೇಮಕ ಆಗ್ತಾರೆ. ಹಕ್ಕುಗಳು, ಸರ್ಕಾರಿ ನೌಕರರಿಗೆ ಎಲ್ಲ ಸವಲತ್ತುಗಳು ಸಿಗತ್ತೆ. ಆದರೆ ಗುತ್ತಿಗೆ ನೌಕರರಿಗೆ ಸೀಮಿತ ಸವಲತ್ತುಗಳು ಮಾತ್ರ ಸಿಗತ್ತೆ ಅಂತ ಹೇಳಿ ಈ ತೀರ್ಪಿನಲ್ಲಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರಿ ಸಾರ್ವಜನಿಕ ಆಸ್ತಿ, ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆ ನೌಕರರು ಸಮಾನ ಹಕ್ಕುಗಳನ್ನು, ಸ್ಯಾಲ್ರಿ, ಪೆನ್ಷನ್ ಹಾಗೂ ಇತರೆ ಭತ್ಯೆಗಳನ್ನು ಕೇಳುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ತಿಳಿಸಿದೆ. ಏನು ಉದ್ಯೋಗ ಬೇಕು ಅಂತ ಹೇಳಿದಿರಿ, ಸರ್ಕಾರಿ ನೌಕರರಾಗಿ ಉದ್ಯೋಗ ಬೇಕು ಅಂತ ಇಚ್ಛೆ ಪಟ್ಟಿದ್ದೀರಿ, ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಮೆರಿಟ್ ಮೂಲಕ ಆಯ್ಕೆ ಆಗಬಹುದು. ಗುತ್ತಿಗೆ ಆಧಾರದ ಮೇಲೆ ಸೇರಿಕೊಂಡವರು ಮುಂದೆ ಕಾಯಮಾಗಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳೋದು ಕಷ್ಟ ಆಗತ್ತೆ ಅಂತ ಹೇಳಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನೋ ಈಗ ಯಂಗ್ಸ್ಟರ್ಸ್ ಇದ್ದರೂ ಅವರು ಎಕ್ಸಾಮನ್ನು ಅಟೆಂಡ್ ಮಾಡಿ ಸರ್ಕಾರಿ ನೌಕರರಾಗ್ಬೋದು. ಆದರೆ 10, 15 ವರ್ಷ, 20 ವರ್ಷ, 30 ವರ್ಷ ಸರ್ಕಾರಿ ಕಚೇರಿಗಳಲ್ಲಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡಿದವರಿಗೆ ಏನು ಸಿಗತ್ತೆ ಇದನ್ನು ತಿಳ್ಕೊಳ್ಳಿ. ಅವರು ಯಾವುದೇ ಕಾರಣಕ್ಕೂ ಹೊಸ ಪರೀಕ್ಷೆಗಳನ್ನು ಬರೆದು ಮತ್ತೆ ಸರ್ಕಾರಿ ನೌಕರಿಗೆ ಸೇರೋಕ್ಕಾಗಲ್ಲ. ಯಾಕೆಂದರೆ ಏಜ್ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಹಾಗಾಗಿ 10, 15, 20 ವರ್ಷ ಗುತ್ತಿಗೆ ನೌಕರರಾಗಿ ಒಂದೇ ಕಡೆಯಲ್ಲಿ ಒಂದೇ ಕಚೇರಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದರೋ ಅವರಿಗೆ ಸರ್ಕಾರಿ ನೌಕರಿಗೆ ಕಾಯಂಗೊಳಿಸಬೇಕು ಅಂತ ಹೇಳಿ ನನ್ನ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಈ ತೀರ್ಪು ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯ ಆಗತ್ತೆ ಹಾಗೂ ಎಲ್ಲ ಗುತ್ತಿಗೆ ನೌಕರರಿಗೆ ಅನ್ವಯ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಸ್ನೇಹಿತರೆ, ಈ ತೀರ್ಪು ಕೇವಲ ಆಂಧ್ರ ಪ್ರದೇಶದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ನೀಡಿದೆ. ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಮತ್ತೆ ಅರ್ಜಿ ಸಲ್ಲಿಸಿ ಕೇಳಿದಾಗ ಆವಾಗ ಬೇಕಾದರೆ ಈ ತೀರ್ಪು ಅನ್ವಯ ಆಗತ್ತೆ. ಯೂನಿವರ್ಸಲ್ಲಾಗಿ ಅನ್ವಯ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾನೂನು ತಜ್ಞರನ್ನು ಕೇಳಿ ನಿಮ್ಮ ಹೋರಾಟಗಳನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ, ಹೋರಾಟ ಅಂದರೆ ಕಾನೂನಿನ ಮೂಲಕ ಹೋರಾಟ, ಬೇರೆ ಹೋರಾಟಗಳಲ್ಲ.
ಏನೇ ಆದರೂ ಕೂಡ ಸರ್ಕಾರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು 10 ವರ್ಷ ಆ್ಯಂಡ್ ಎಬೋವ್ ಮಾಡಿದಂಥವ್ರನ್ನ ಖಚಿತವಾಗಿ ಸರ್ಕಾರಿ ನೌಕರರಾಗಿ ಅವರನ್ನು ನೇಮಕಾತಿ ಮಾಡ್ಕೊಬೇಕು. ಅವರಿಗೆ ಇಷ್ಟು ಮೀಸಲಾತಿ ಅಂತ ಕೊಟ್ಬಿಟ್ಟು ಆ ಮೀಸಲಾತಿ ಎಲ್ಲಾದರೂ ಕೂಡ ನೇಮಕ ಮಾಡ್ಕೊಬೇಕು.